ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಈ ಮೈಗ್ರೇನ್ ಬಗ್ಗೆ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಮತ್ತೆ ಈ ಮೈಗ್ರೇನ್‌ಗೆ ಯಾವ ಆಹಾರ ಪದ್ಧತಿ ಫಾಲೋ ಮಾಡಬೇಕು, ಯಾವ ಆಹಾರ ಸೇವನೆ ಮಾಡಬೇಕು, ಯಾವ ಆಹಾರ ಸೇವನೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾನು ಮೈಗ್ರೇನ್ ಬಗ್ಗೆ ಸ್ವಲ್ಪ ನಿಮಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಆ ನಂತರ ನಾನು ಈ ಮೈಗ್ರೇನ್‌ಗೆ ಯಾವ ಆಹಾರ ಪದ್ಧತಿ ಫಾಲೋ ಮಾಡಬೇಕು, ಯಾವ ಆಹಾರ ಸೇವನೆ ಮಾಡಬೇಕು, ಯಾವ ಆಹಾರ ಸೇವನೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಓಕೆ. ಸೊ ಫಸ್ಟ್ ಈ ಮೈಗ್ರೇನ್ ಅಂದ್ರೆ ಅರ್ಧ ತಲೆನೋವು ಅಂದ್ರೆ ಏನು ಅಂತಂದ್ರೆ ಒನ್ ಸೈಡ್ ಬರುವಂಥದ್ದು. ಓಕೆ. ಸೊ ಫುಲ್ ಬರೋದಿಲ್ಲ, ಜಾಸ್ತಿ ಸಾಮಾನ್ಯವಾಗಿ ಒನ್ ಸೈಡ್ ತಲೆನೋವು ಬರುತ್ತೆ. ಕೆಲವೊಬ್ಬರಿಗೆ ಬ್ಯಾಕ್ ಸೈಡು ಕೂಡ ಪೇನ್ ಕಾಣಿಸ್ಕೊಳ್ಳುತ್ತೆ. ಓಕೆ. ಸೊ ಇದು ಮೈಗ್ರೇನ್. ಓಕೆ. ಸೊ ಈ ಮೈಗ್ರೇನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸರ್ಟೆನ್ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ಸೊ ಆ ಕೆಮಿಕಲ್ಸು ಈ ನರ್ವ್ಸ್ನ ಸ್ವೋಲನ್ ಮಾಡಿ ಸೊ ಪೇನ್ ಕಾಣಿಸ್ಕೊಳ್ಳುತ್ತೆ. ಓಕೆ. ಸೊ ಈ ಮೈಗ್ರೇನ್ಗೆ ಪರ್ಟಿಕ್ಯುಲರ್ ಕಾಸಸ್ ಏನು ಅಂತ ನೋಡಿದಾಗ ಪರ್ಟಿಕ್ಯುಲರ್ ಕಾಸಸ್ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ನಾನು ಹೇಳಿರೋ ಹಾಗೆ ಸಮ್ ಕೆಮಿಕಲ್ಸ್ ಏನಂದರೆ ಸಿಗ್ನಲ್ಸ್ ಹೋಗುತ್ತೆ. ಓಕೆ. ಬ್ಲಡ್ ವೆಸಲ್ಸಿಂದ ನರ್ವ್ಸ್ಗೆ ಆವಾಗ ಕೆಮಿಕಲ್ಸು ರಿಲೀಸ್ ಆಗುತ್ತೆ. ಸೊ ಈ ಕೆಮಿಕಲ್ಸ್ ಏನು ಮಾಡುತ್ತೆ ಅಂತ ಅಂದರೆ ಸೊ ಈ ನರ್ವ್ಸ್ನ ಸ್ವೋಲನ್ ಮಾಡುತ್ತೆ. ಸೊ ಆಗ ತುಂಬ ಜಾಸ್ತಿ ಪೇನ್ ಬರುತ್ತೆ. ಓಕೆ. ಸೊ ಯಾವಾಗ ಇನ್ಫ್ಲಮೇಷನ್ ಆಗುತ್ತೋ ಸೊ ಆವಾಗ ಪೇನ್ ಕಾಣಿಸ್ಕೊಳ್ಳುತ್ತೆ. ಓಕೆ. ಸೊ ಈ ಮೈಗ್ರೇನ್ ಇರೋರಲ್ಲಿ ಸೊ ಕೆಲವೊಂದು ಲಕ್ಷಣಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಓಕೆ. ಸೊ ಈ ಮೈಗ್ರೇನ್ನ ಮದರ್ ಆಫ್ ಹೆಡ್ಏಕ್ ಅಂತಲೇ ಹೇಳ್ಬೋದು. ಓಕೆ. ಸೊ ಅಷ್ಟು ಜಾಸ್ತಿ ತಲೆನೋವಿರುತ್ತೆ. ಸೊ ಇದನ್ನು ಮೈಗ್ರೇನ್ ಎಕ್ಸ್ಪೀರಿಯನ್ಸ್ ಮಾಡಿರೋರ ಹತ್ರ ಕೇಳಿದ್ರೆ ನಮಗೆ ಗೊತ್ತಾಗುತ್ತೆ. ಓಕೆ. ಸೊ ಅಷ್ಟು ನೋವು ಅವ್ರಿಗೆ ಇರುತ್ತೆ ಈ ಮೈಗ್ರೇನ್ ಇರೋರಲ್ಲಿ. ಓಕೆ. ಸೊ ವಿ ಕಾಂಟ್ ಇವನ್ ಇಮ್ಯಾಜಿನ್ ಸೋ ಮಚ್ ಪೇನ್ ದೇ ವಿಲ್ ಬಿ ಹ್ಯಾವಿಂಗ್. ಓಕೆ. ಸೊ ಈ ಮೈಗ್ರೇನಲ್ಲಿ ಏನೇನು ಲಕ್ಷಣಗಳಿರುತ್ತೆ ಅಂದರೆ ಕೆಲವೊಬ್ಬರಲ್ಲಿ ಇದು ಡೈಜೆಷನ್ಗೂ ಕೂಡ ಎಫೆಕ್ಟ್ ಆಗುತ್ತೆ. ಸೊ ನಾಸಿಯಾ, ವಾಮಿಟಿಂಗ್ ಇರುತ್ತೆ. ಓಕೆ. ಬಾಡಿ ಸ್ಟಿಫ್ನೆಸ್ ಆಗುತ್ತೆ. ಓಕೆ. ಕೆಲವೊಬ್ಬರು ತುಂಬ ಲೈಟ್ಗೆ ಸೆನ್ಸಿಟಿವ್ ಇರ್ತಾರೆ. ಸೊ ಆ ರೀತಿ ಆಗುತ್ತೆ. ಮತ್ತು ತುಂಬ ಟಯರ್ಡ್ನೆಸ್ ಥರ ಫೀಲ್ ಆಗುತ್ತೆ. ಓಕೆ. ಸೊ ಲಾಸ್ ಆಫ್ ಅಪಟೈಟ್ ಇರುತ್ತೆ. ಹೊಟ್ಟೆ ಅಷ್ಟು ಹಸಿವಾಗ್ತಿರೋದಿಲ್ಲ. ಸೊ ಈ ರೀತಿ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಸೊ ಎಲ್ಲರಲ್ಲೂ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಕೆಲವೊಬ್ಬರಲ್ಲಿ ಒಂದೊಂದು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಓಕೆ. ಸೊ ಇದು ಲಕ್ಷಣಗಳು. ಓಕೆ. ಸೊ ಲೈಕ್ ಈ ಮೈಗ್ರೇನ್ಗೆ ಸಮ್ ಟ್ರಿಗರ್ ಪಾಯಿಂಟ್ಸ್ ಇರುತ್ತೆ. ಯಾವ್ಯಾವ ಟ್ರಿಗರ್ ಮಾಡುತ್ತೆ ಈ ಮೈಗ್ರೇನ್ನ ಅಂತ ನೋಡೋದಾದರೆ ಓಕೆ. ಸೊ ಸರಿಯಾದ ಸಮಯಕ್ಕೆ ಫಸ್ಟ್ ಒಂದು ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡದೇ ಇರೋದು. ಓಕೆ. ಮಿಸ್ ಮಾಡೋದು ಮೀಲ್ನ. ಸೊ ಇವಾಗ ಬೆಳಗ್ಗೆ ಲೇಟಾಗಿ ತಿಂಡಿ ಮಾಡೋದು, ಮತ್ತು ಎಗೇನ್ ತುಂಬ ಗ್ಯಾಪ್ ಕೊಡೋದು, ನೈಟ್ ಮಾಡೋದು, ಈ ರೀತಿ ಮಿಸ್ ಮಾಡೋದು ಮೀಲ್ಸ್ಗಳನ್ನ, ಮತ್ತು ತುಂಬ ಗ್ಯಾಪ್ಗಳು ಕೊಡೋದು, ಇದು ಒಂದು ಕಾರಣ ಆಗುತ್ತೆ. ಇದು ಟ್ರಿಗರ್ ಮಾಡುತ್ತೆ ಮೈಗ್ರೇನ್ನ. ಓಕೆ. ಸೊ ನೆಕ್ಸ್ಟ್ ಹೇಳೋದಾದರೆ ತುಂಬ ಕೆಫೇನ್ನ ಸೇವನೆ ಮಾಡೋದು, ಅಂದರೆ ಕಾಫಿನ ಜಾಸ್ತಿ ಸೇವನೆ ಮಾಡೋದ್ರಿಂದ ಕೂಡ ಈ ಮೈಗ್ರೇನ್ಗೆ ಕಾರಣ ಆಗುತ್ತೆ. ಸೊ ಮತ್ತು ಕಾಫಿನ ವಿತ್ಡ್ರಾ ಮಾಡೋದ್ರಿಂದ ಓಕೆ ಕೆಲವೊಬ್ಬರು ಕಾಫಿನ ಸ್ಟಾಪ್ ಮಾಡ್ತಾರೆ. ಸೊ ಆಗಲೂ ಕೂಡ ಈ ಮೈಗ್ರೇನ್ ಅಂದರೆ ತಲೆನೋವು ಕಾಣಿಸ್ಕೊಳ್ಳುತ್ತೆ. ಓಕೆ. ಸೊ ಹಾಗಂದರೆ ಲೈಕ್ ಕಾಫಿ ನಿಲ್ಲಿಸಿದ್ರೆ ಮೈಗ್ರೇನ್ ಬರುತ್ತೆ ಅಂತ ಸೊ ಲೈಕ್ ಕಾಫಿನ ಕಂಟಿನ್ಯೂ ಮಾಡೋದಿಲ್ಲ. ಸೊ ಅದು ಕೂಡ ಎಫೆಕ್ಟ್ ಆಗುತ್ತೆ. ಯಾವಾಗ ಅತಿ ಆಗುತ್ತೋ ಕೆಫೈನ್ ಅಂಶ ಸೊ ಆಗಲೂ ಕೂಡ ಇದು ಮೈಗ್ರೇನ್ಗೆ ಕಾರಣ ಆಗುತ್ತೆ. ಸೊ ಏನು ಮಾಡಬೇಕು ಅಂತಂದರೆ ಈ ಕಾಫಿನ ನಿಲ್ಲಿಸಿದಾಗ ಸೊ ನೀವು ಬೇರೆ ಆಲ್ಟರ್ನೇಟಿವ್ನ ಚೂಸ್ ಮಾಡಬೇಕಾಗತ್ತೆ. ಸೊ ಲೈಕ್ ನೀವು ಜೀರಾ ವಾಟರ್ ತಗೊಳ್ಬೋದು, ಲೆಮನ್ ವಾಟರ್, ಲೈಕ್ ದಟ್ ಯು ಶುಡ್ ಲೈಕ್ ಬಾರ್ಲಿ ವಾಟರ್. ಸೊ ನೀವು ಆ ರೀತಿ ಚೇಂಜಸ್ನ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ. ಸೊ ನೆಕ್ಸ್ಟ್ ಟ್ರಿಗರ್ ಪಾಯಿಂಟ್ ಏನು ಅಂತ ಅಂದರೆ ಸೊ ಕೆಲವೊಬ್ಬರು ಜಾಸ್ತಿ ಲೈಟ್ಗೆ ಎಕ್ಸ್ಪೋಸ್ ಆದಾಗ, ತುಂಬ ಗಜೆಟ್ಸ್ ಯೂಸ್ ಮಾಡಿದಾಗ, ಈ ಮೊಬೈಲ್ ಇರ್ಬೋದು, ಟಿ ವಿ ಇರ್ಬೋದು, ಕೆಲವೊಬ್ಬರಿಗೆ ತುಂಬ ಸನ್ಲೈಟ್ ಜಾಸ್ತಿ ಬಿಸಿಲಿಗೆ ಎಕ್ಸ್ಪೋಸ್ ಮಾಡಿದಾಗೂ ಕೂಡ ಈ ಮೈಗ್ರೇನ್ಗೆ ಕಾರಣ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಏನು ಕಾರಣ ಆಗ್ಬೋದು ಅಂತ ಅಂದರೆ ಕೆಲವೊಬ್ಬರಿಗೆ ಲೈಕ್ ತುಂಬ ಟೆನ್ಷನ್ ಲೈಕ್ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆದಾಗ, ಕ್ರೋನಿಕ್ ಸ್ಟ್ರೆಸ್ ಆದಾಗ ಕೂಡ ಈ ಮೈಗ್ರೇನ್ಗೆ ಕಾರಣ ಆಗುತ್ತೆ. ಏನಾಗುತ್ತೆ ಅಂತ ಅಂದಾಗ ಈ ಜಾಸ್ತಿ ಸ್ಟ್ರೆಸ್ ಆದಾಗ ಸರ್ಟೆನ್ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ ಹೇಗೆ. ಸೊ ಅದು ಇನ್ಫ್ಲಮೇಷನ್ ಮಾಡೋದಕ್ಕೆ ಕಾರಣ ಆಗುತ್ತೆ. ಸೊ ಲೈಕ್ ಈ ರೀತಿ ಕಾರಣಗಳು ಟ್ರಿಗರ್ ಪಾಯಿಂಟ್ಸ್ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಲೈಕ್ ನಾವು ಇವನ್ನೆಲ್ಲ ಕಡಿಮೆ ಮಾಡಿದಾಗ ಓಕೆ ತುಂಬ ಹೊತ್ತು ಲೈಟ್ಗೆ ಎಕ್ಸ್ಪೋಸ್ ಆಗೋದಿರ್ಬೋದು. ಓಕೆ. ಸೊ ಲೈಕ್ ಊಟನ ಸರಿಯಾಗಿ ಮಾಡದೇ ಇರೋದು ಇರ್ಬೋದು, ಅಂದರೆ ತುಂಬ ಗ್ಯಾಪ್ಸ್ಗಳನ್ನ ಕೊಡೋದು, ತುಂಬ ಕಾಫಿನ ಸೇವನೆ ಮಾಡೋದು, ಅತಿಯಾದ ಸ್ಟ್ರೆಸ್ ತಗೊಳ್ಳೋದು. ಓಕೆ. ಸೊ ತುಂಬ ಕೋಪ ಮಾಡ್ಕೊಳ್ಳೋದು. ಸೊ ಇವೆಲ್ಲ ಕೂಡ ಕಾರಣ ಆಗುತ್ತೆ. ಸೊ ಇವನ್ನೆಲ್ಲ ನಾವು ಆದಷ್ಟು ಕಡಿಮೆ ಮಾಡ್ಕೊಳ್ತಾ ಬಂದರೆ ಸೊ ಇದು ಮೈಗ್ರೇನ್ ಇರೋರಿಗೆ ಅತಿ ಬೇಗ ಎಫೆಕ್ಟ್ ಆಗೋದಿಲ್ಲ. ಓಕೆ. ಸೊ ಇವು ಟ್ರಿಗರ್ ಪಾಯಿಂಟ್ಸ್ ಅಂತ ಹೇಳ್ಬೋದು.
ಓಕೆ. ಸೊ ನೆಕ್ಸ್ಟ್ ಅಲ್ಲಿ ನಾನು ಇವಾಗ ಯಾವ್ಯಾವ ಆಹಾರಗಳನ್ನ ನೀವು ಸೇವನೆ ಮಾಡಬೇಕು, ಯಾವ ಆಹಾರ ಸೇವನೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಮೈಗ್ರೇನ್ಗೆ ಯಾವ ಆಹಾರ ಪದ್ಧತಿ ಫಾಲೋ ಮಾಡಬೇಕು ಮತ್ತು ಯಾವ ಆಹಾರ ಸೇವನೆ ಮಾಡಬೇಕು, ಯಾವ ಆಹಾರ ಸೇವನೆ ಮಾಡಬಾರ್ದು ಅಂತ ನೋಡೋದಾದರೆ, ಫಸ್ಟ್ ಈ ಮೈಗ್ರೇನ್ಗೆ ನೀವು ಹೋಲ್ ಫುಡ್, ಓಕೆ, ಸೊ ಅಂದರೆ ಅನ್ರಿಫೈನ್ಡ್ ಫುಡ್ನ ಜಾಸ್ತಿ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ತುಂಬ ಸಹಾಯ ಮಾಡುತ್ತೆ. ಅಂತ ಅಂದರೆ ಹೈ ಗ್ಲೈಸಿಮಿಕ್ ಫುಡ್ಸ್ನ ಆದಷ್ಟು ನೀವು ಕಡಿಮೆ ಮಾಡಬೇಕಾಗುತ್ತೆ. ಲೋ ಗ್ಲೈಸಿಮಿಕ್ ಫುಡ್ನ ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗುತ್ತೆ. ಲೋ ಗ್ಲೈಸಿಮಿಕ್ ಫುಡ್ ಅಂತ ಅಂದರೆ ಯಾವ ಆಹಾರದಲ್ಲಿ ತುಂಬ ನಾರಿನಂಶ ಇರುತ್ತೋ ಅದು ಈ ಮೈಗ್ರೇನ್ ಇರೋರಿಗೆ ತುಂಬ ಸಹಾಯ ಮಾಡುತ್ತೆ. ಅಂದರೆ ನೀವು ಈ ರಿಫೈನ್ಡ್ ಫುಡ್ನ, ಓಕೆ, ಸೊ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಅಂತ ಅಂದರೆ ತುಂಬ ಮೈದಾ, ಓಕೆ, ಯಾವುದರಲ್ಲಿ ನಾರಿನಂಶ ಇರೋದಿಲ್ವೋ ಅದನ್ನು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಲೈಕ್ ಹೋಲ್ ಸೀರಿಯಲ್ಸ್, ನೀವು ಬ್ರೌನ್ ರೈಸ್, ರೆಡ್ ರೈಸ್, ಮಿಲ್ಲೆಟ್ಸ್ ಈ ರೀತಿ ಎಲ್ಲ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬೋದಾಗುತ್ತೆ. ಓಕೆ, ಸೊ ಆದಷ್ಟು ಈ ಶುಗರ್, ಓಕೆ, ರಿಫೈನ್ಡ್ ಫುಡ್, ಬೇಕ್ರಿ ಫುಡ್ಸ್ ಇರ್ಬೋದು, ಓಕೆ, ತುಂಬ ಪ್ರೊಸೆಸರ್ ಫುಡ್ ಇರ್ಬೋದು, ಅವನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಮೇನ್ಲಿ ಯಾವ್ಯಾವ ಆಹಾರ ಹೆಲ್ಪ್ ಆಗುತ್ತೆ ಈ ಮೈಗ್ರೇನ್ಗೆ ಅಂತ ನೋಡೋದಾದರೆ, ಸೊ ಫಸ್ಟ್ ಒನ್ ಲೈಕ್ ಈ ಮೆಗ್ನೀಷಿಯಮ್ ರಿಚ್ ಫುಡ್, ಓಕೆ, ಇದು ತುಂಬ ಸಹಾಯ ಮಾಡುತ್ತೆ ಮೈಗ್ರೇನ್ ಇರೋರಲ್ಲಿ. ಸೊ ಸಮ್ ಸ್ಟಡೀಸು ಹೇಳಿದೆ, ಓಕೆ, ಯಾರು ಈ ಮೆಗ್ನೀಷಿಯಮ್ ರಿಚ್ ಫುಡ್ಸ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೋ ಈ ಮೈಗ್ರೇನ್ ಇರೋರು, ಅವರಲ್ಲಿ ಈ ಮೈಗ್ರೇನ್ ಲಕ್ಷಣಗಳು ಕಡಿಮೆ ಆಗಿವೆ. ಸೊ ಈ ಲೈಕ್ ಕಂಟ್ರೋಲಿಗೆ ಬರೋದಕ್ಕೆ ಸಹಾಯ ಮಾಡುತ್ತೆ ಈ ಮೆಗ್ನೀಷಿಯಮ್ ರಿಚ್ ಫುಡ್. ಈ ಮೆಗ್ನೀಷಿಯಮ್ ಯಾವ್ಯಾವ ಫುಡ್ಡಲ್ಲಿ ಜಾಸ್ತಿ ಇರುತ್ತೆ ಅಂತ ಅಂದರೆ, ಸೊ ನೀವು ನಟ್ಸ್ಗಳನ್ನ ಮೇಯ್ನಾಗಿ ಇನ್ಕ್ಲೂಡ್ ಮಾಡ್ಬೋದು. ನಟ್ಸಲ್ಲಿ ನೀವು ಬಾದಾಮಿ, ವಾಲ್ನಟ್ಸ್ ತೊಗೊಳ್ಬೋದು. ಓಕೆ, ಸೊ ಮತ್ತು ಲೈಕ್ ನೀವು ಮಾವಿನ ಹಣ್ಣು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಬೋದು, ಅದರಲ್ಲೂ ಮೆಗ್ನೀಷಿಯಮ್ ಇರುತ್ತೆ. ಸೊ ಸೀಸನ್ ಬಂದಾಗ ನೀವು ಡೆಫಿನೆಟ್ಲಿ ಈ ಮ್ಯಾಂಗೋ ಕೂಡ ನೀವು ನಿಮ್ಮ ಡಯೆಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೋದಾಗುತ್ತೆ. ಸೊ ಈ ರೀತಿ ನೀವು ನಟ್ಸ್ಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ, ಓಕೆ, ಸೊ ಗುಡ್ ಹೈಡ್ರೇಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೀವು ಆದಷ್ಟು ಬಾಡಿನ ಡಿಹೈಡ್ರೇಟ್ ಆಗೋದಕ್ಕೆ ಬಿಡಬಾರ್ದು, ಆದಷ್ಟು ನೀವು ಹೈಡ್ರೇಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಓಕೆ, ಸೊ ಆದಷ್ಟು ಲೈಕ್ ನೀವು ಡಿಪೆಂಡ್ಸ್, ಓಕೆ, ನಿಮ್ಮ ಬಾಡಿ ಕಂಡೀಷನ್ಗೆ ನೀವು ನೀರನ್ನು ಸೇವನೆ ಮಾಡಬೇಕಾಗುತ್ತೆ. ತುಂಬ ಲೈಕ್ ಏನು ಸ್ವೆಟ್ಟಿಂಗ್ ಆಗ್ತಾ ಇದೆ ಇವಾಗ ಸಮ್ಮರ್ ಸೀಸನಲ್ಲಿ ಅಂತಂದರೆ ಇನ್ನೂ ಜಾಸ್ತಿ ನೀರು ಕುಡಿಬೋದು. ಓಕೆ, ಸೊ 3 ಲೀಟರ್ 3.5 ಲೀಟರ್ ಅಷ್ಟು ನೀರು ಕುಡಿಬೋದು. ಅದರ್ವೈಸ್ ಅಟ್ಲೀಸ್ಟ್ 2 to 2.5 ಲೀಟರ್ ಅಷ್ಟಾದರೂ ನೀವು ನೀರನ್ನು ಕುಡಿಬೇಕಾಗುತ್ತೆ. ಓಕೆ, ಸೊ ಆದಷ್ಟು ಬಾಡಿನ ಡಿಹೈಡ್ರೇಟ್ ಮಾಡೋದಕ್ಕೆ ಬಿಡಬಾರ್ದು. ಸೊ ನೀವು ವಾಟರ್ ರಿಚ್ ಇರೋ ಫ್ರೂಟ್ಸ್ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಓಕೆ, ಸೊ ಲೈಕ್ ಕಲ್ಲಂಗಡಿ ಹಣ್ಣು ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಲೈಕ್ ಸಿಟ್ರಸ್ ಫ್ರೂಟ್ಸ್ ಲೈಕ್ ಆರೆಂಜ್, ಮೂಸಂಬಿ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಬಟ್ ಕೆಲವೊಬ್ಬರಲ್ಲಿ ಈ ಸಿಟ್ರಸ್ ಫ್ರೂಟ್ಸ್ ಟ್ರಿಗರ್ ಮಾಡುತ್ತೆ, ಎಲ್ಲರಲ್ಲೂ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಅಗೇನ್ ನೀವು ಟ್ರೈ ಮಾಡಿ. ಓಕೆ, ನೀವು ಯಾವಾಗಾದರೂ ಸಿಟ್ರಸ್ ಫ್ರೂಟ್ಸ್ ತೊಗೊಂಡಾಗ, ಅಂದರೆ ಹುಳಿ ಅಂಶ ಇರೋ ಹಣ್ಣುಗಳ್ನ ತೊಗೊಂಡಾಗ ನಿಮಗೆ ಮೈಗ್ರೇನ್ ಜಾಸ್ತಿ ಆಗ್ತಾ ಇದೆ ಅಂದಾಗ ನೀವು ಸ್ಟಾಪ್ ಮಾಡ್ಬೋದು. ಅದರ್ವೈಸ್ ಇಫ್ ಇಟ್ ಈಸ್ ನಾಟ್ ಎಫೆಕ್ಟಿಂಗ್, ಡೆಫಿನೆಟ್ಲಿ ಯು ಕ್ಯಾನ್ ಟೇಕ್. ಓಕೆ, ಸೊ ಸಿಟ್ರಸ್ ಫ್ರೂಟ್ಸ್ ಇನ್ಕ್ಲೂಡ್ ಮಾಡ್ಕೊಳ್ಬೋದು, ವಾಟರ್ ಮೆಲನ್ ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಸೊ ಅದರಲ್ಲಿ ನೀರಿನ ಅಂಶ ಇರೋದ್ರಿಂದ ಅಗೇನ್ ಇಟ್ ಈಸ್ ಹೈಡ್ರೇಟ್ ಮಾಡುತ್ತೆ ನಿಮ್ಮ ಬಾಡಿನ. ಓಕೆ, ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಅಂದರೆ, ಆದಷ್ಟು ಗುಡ್ ಅಮೌಂಟ್ ಆಫ್ ವೆಜಿಟೇಬಲ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಓಕೆ, ಸೊ ಮತ್ತು ಗ್ರೀನ್ ಲೀಫಿ ವೆಜಿಟೇಬಲ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಸೊ ಕುಕ್ಡ್ ವೆಜಿಟೇಬಲ್ಸ್ ಆ್ಯಂಡ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ನ ನಿಮ್ಮ ಡಯಟಲ್ಲಿ ನೀವು ತಪ್ಪದೆ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಮೇನ್ ಏನಂತ ಅಂದರೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ರಿಚ್ ಇರೋ ಆಹಾರ ಪದಾರ್ಥಗಳು. ಓಕೆ, ಸೊ ಇದು ಕೂಡ ಅಕಾರ್ಡಿಂಗ್ ಟು ಸಮ್ ಸ್ಟಡೀಸ್ ಹೇಳಿದೆ, ಯಾರು ಒಮೆಗಾ 3 ಫ್ಯಾಟಿ ಆ್ಯಸಿಡ್ ರಿಚ್ ಇರೋ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಿದರೂ ಅವರಲ್ಲೂ ಕೂಡ ಈ ಮೈಗ್ರೇನು ಕಂಟ್ರೋಲ್ ಆಗಿರೋದು ಕಂಡು ಬಂದಿದೆ. ಅಂದರೆ ಟ್ರಿಗರ್ ಆಗೋದಕ್ಕೆ ಬಿಡೋದಿಲ್ಲ. ಓಕೆ, ಸೊ ಈ ಒಮೆಗಾ 3 ಯಾವುದ್ರಲ್ಲಿ, ಈ ವೆಜಿಟೇರಿಯನ್ ಫುಡ್ಡಲ್ಲಿ ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ ಅಂತ ಅಂದರೆ, ಸೊ ನೀವು ಚಿಯಾ ಸೀಡ್ಸ್ ಮತ್ತು ಫ್ಲಾಕ್ ಸೀಡ್ಸಲ್ಲಿ ಇರುತ್ತೆ. ಓಕೆ, ವಾಲ್ನಟ್ಸಲ್ಲಿ ಗುಡ್ ಅಮೌಂಟ್ ಆಫ್ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ. ಮತ್ತು ಅವೋಕಾಡೋದಲ್ಲೂ ಕೂಡ ಈ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರುತ್ತೆ. ಸೊ ಈ ರೀತಿ ಆಹಾರಗಳನ್ನ ನೀವು ಸೇವನೆ ಮಾಡೋದ್ರಿಂದ ತುಂಬ ಸಹಾಯ ಮಾಡುತ್ತೆ. ಓಕೆ, ಸೊ ಮತ್ತು ಲೈಕ್ ಯಾವ್ಯಾವ ಆಹಾರ ಸೇವನೆ ಮಾಡಬಾರ್ದಂತ ಅಂದರೆ, ಓಕೆ, ಸೊ ನಾನು ಆಗಲೇ ಹೇಳಿರೋ ಹಾಗೆ, ಸೊ ಪ್ರೊಸೆಸ್ಡ್ ಫುಡ್ನ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಓಕೆ, ಸೊ ಈ ಸಿಂಪಲ್ ಶುಗರ್, ಓಕೆ, ಸೊ ಸಿಂಪಲ್ ಶುಗರ್ನ ಅವಾಯ್ಡ್ ಮಾಡಬೇಕು. ಈ ಬೇಕ್ರಿ ಸ್ವೀಟ್ಸ್, ಓಕೆ, ಯಾವುದರಲ್ಲಿ ತುಂಬ ಶುಗರ್ ಅಂಶ ಇರುತ್ತೋ ಅದನ್ನು ನೀವು ಅವಾಯ್ಡ್ ಮಾಡಿದ್ರೆ ತುಂಬ ಸಹಾಯ ಆಗುತ್ತೆ.
ಓಕೆ. ಸೊ ನೆಕ್ಸ್ಟ್ ಹೇಳೋದಾದರೆ ಈಗೇನು ತುಂಬ ಕಾಫಿ ಸೇವನೆ ಮಾಡಬಾರ್ದು. ಓಕೆ. ಸೊ ನೀವು ಕಾಫಿನ ಆದಷ್ಟು ಸ್ಲೋ ಮಾಡ್ತಾ ಬರಬೇಕು, ಕಡಿಮೆ ಮಾಡ್ತಾ ಬರಬೇಕು ನೀವು ಕಾಫಿಗೆ ಅಡಿಕ್ಟ್ ಆಗಿದ್ದರೆ. ಓಕೆ. ಸೊ ಮತ್ತು ನೀವು ಕಾಫಿ ವಿತ್‌ಡ್ರಾ ಮಾಡಿದಾಗೂ ಕೂಡ ಈ ಮೈಗ್ರೇನ್ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಯಾಕಂತಂದರೆ ನಮ್ಮ ಬಾಡಿಯಲ್ಲಿ ಕೆಫೇನ್ ಡ್ರಾಪ್ ಆದಾಗ ಓಕೆ ಈ ಮೈಗ್ರೇನ್ ಕೂಡ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ನೀವು ಆಗ ಈ ಲೈಕ್ ಕೆಫೇನ್ ಬದಲು ನೀವು ಈ ಜೀರಾ ವಾಟರ್ ಇರ್ಬೋದು, ಬಾರ್ಲಿ ವಾಟರ್ ಇರ್ಬೋದು, ಲೆಮನ್ ಗ್ರಾಸ್ ವಾಟರ್ ಇರ್ಬೋದು, ಈ ರೀತಿ ನೀವು ಇನ್ಕ್ಲೂಡ್ ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ ಸೊ ಆ ಎಫೆಕ್ಟ್ನ ನೀವು ಕಡಿಮೆ ಮಾಡ್ಕೊತಾ ಬರ್ಬೋದು. ಓಕೆ. ಸೊ ಇದು ಕೂಡ ನಿಮಗೆ ಸಹಾಯ ಆಗುತ್ತೆ. ಓಕೆ. ಮತ್ತು ತುಂಬ ಲೈಟ್ಗೆ ನೀವು ನಿಮ್ಮ ಬಾಡಿ ತುಂಬ ಲೈಟ್ಗೆ ಎಕ್ಸ್ಪೋಸ್ ಮಾಡಬಾರ್ದು. ಕಣ್ಗಳಿಗೆ ಜಾಸ್ತಿ ಲೈಕ್ ಈ ಮೊಬೈಲ್ ಜಾಸ್ತಿ ನೋಡೋದು, ಓಕೆ, ಟಿವಿ, ಕಂಪ್ಯೂಟರ್ ಅವನ್ನೆಲ್ಲ ಆದಷ್ಟು ಸ್ವಲ್ಪ ಲಿಮಿಟ್ ಮಾಡಬೇಕಾಗತ್ತೆ. ಓಕೆ. ಸೊ ಯಾಕಂತಂದರೆ ಕೆಲವೊಬ್ಬರಿಗೆ ಯಾರು ಜಾಸ್ತಿ ಲೈಟ್ಗೆ ಎಕ್ಸ್ಪೋಸ್ ಆಗ್ತಾರೆ ನೋಡಿ ಆವಾಗಲೂ ಕೂಡ ಈ ತಲೆನೋವು ಕಾಣಿಸ್ಕೊಳ್ಳುತ್ತೆ. ಸೊ ಆದ್ದರಿಂದ ಆದಷ್ಟು ನೀವು ಕಡಿಮೆ ಮಾಡಬೇಕಾಗತ್ತೆ. ಓಕೆ. ಸೊ ಮತ್ತು ತುಂಬ ಸಾಲ್ಟ್ ಮತ್ತು ತುಂಬ ಆಯಿಲಿ ಫುಡ್ನ ನೀವು ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ. ಲೈಕ್ ತುಂಬ ಸಾಲ್ಟ್ ಇರೋ ಫುಡ್ ತಿನ್ನೋದು ಅಂತಂದರೆ ಈ ಪ್ರೊಸೆಸ್ಡ್ ಫುಡ್ ಮೇಯ್ನ್ಲಿ. ಓಕೆ. ಸೊ ಆವಾಗಲೂ ಕೂಡ ಈ ತಲೆನೋವು ಟ್ರಿಗರ್ ಆಗುತ್ತೆ, ಈ ಮೈಗ್ರೇನ್ಗೆ ಟ್ರಿಗರ್ ಆಗುತ್ತೆ. ಆ ಒಂದು ಕಾರಣದಿಂದ ಮತ್ತು ಡೀಪ್ ಫ್ರೈಡ್ ಫುಡ್ ಮೇಯ್ನ್ಲಿ ಔಟ್ಸೈಡ್ ಫುಡ್ನ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಜಾಸ್ತಿ ಡೀಪ್ ಫ್ರೈಡ್ ಫುಡ್ನ ನೀವು ಸೇವನೆ ಮಾಡಬಾರ್ದು. ಓಕೆ. ಸೊ ನೆಕ್ಸ್ಟ್ ಏನಂತ ಅಂದರೆ ಲೈಕ್ ಯಾವುದರಲ್ಲಿ ಈ ಜಾಸ್ತಿ ಟೇಸ್ಟಿಂಗ್ ಎನ್ಹ್ಯಾನ್ಸಸ್ ಯೂಸ್ ಮಾಡಿರ್ತಾರೆ ಮತ್ತು ಆರ್ಟಿಫಿಷಿಯಲ್ ಫ್ಲೇವರ್ ಯೂಸ್ ಮಾಡಿರ್ತಾರೆ, ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಿರ್ತಾರೆ, ಆ ರೀತಿ ಆಹಾರ ಪದಾರ್ಥಗಳನ್ನ ನೀವು ಆದಷ್ಟು ಲಿಮಿಟ್ ಮಾಡಬೇಕಾಗತ್ತೆ. ಓಕೆ. ಸೊ ಮೇನ್ಲಿ ಲೈಕ್ ಅಕಾರ್ಡಿಂಗ್ ಟು ಸಮ್ ಸ್ಟಡೀಸ್ ಯಾರು MSG ಅಂತ ಅಂದರೆ ಟೇಸ್ಟ್ ಎನ್ಹ್ಯಾನ್ಸು, ಸೊ ಇದು ಇರೋವಂತಹ ಆಹಾರ ಪದಾರ್ಥ ಸೇವನೆ ಮಾಡಿದರೋ ಅವರಲ್ಲಿ ಜಾಸ್ತಿ ಬೇಗ ಮೈಗ್ರೇನ್ ಟ್ರಿಗರ್ ಆಗೋ ಲಕ್ಷಣಗಳು ಕಾಣಿಸ್ಕೊಂಡಿದೆ. ಆ ಒಂದು ಕಾರಣದಿಂದ ಸೊ ಈ ಕಂಟೆಂಟ್ ಅಂದರೆ ಇವೆಲ್ಲ ಆಲ್ಮೋಸ್ಟ್ ಆಲ್ ಪ್ರೊಸೆಸ್ಡ್ ಫುಡ್ಡಲ್ಲಿ ಪ್ಯಾಕೇಜ್ಡ್ ಫುಡ್ಡಲ್ಲೇ ಇವೆಲ್ಲ ಕಂಡುಬರೋದು. ಲೈಕ್ ಈ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಕಲರ್ಸ್, ಓಕೆ, ಸೊ ಟೇಸ್ಟ್ ಎನ್ಹ್ಯಾನ್ಸಸ್, ಓಕೆ, ಇವೆಲ್ಲ ಆ್ಯಡ್ ಆಗಿರುತ್ತೆ ಈ ಪ್ಯಾಕೇಜ್ಡ್ ಫುಡ್ಡಲ್ಲಿ. ಸೊ ಆದಷ್ಟು ಅವನ್ನು ಅವಾಯ್ಡ್ ಮಾಡೋದ್ರಿಂದ ಸೊ ತುಂಬ ಸಹಾಯ ಆಗುತ್ತೆ. ಓಕೆ. ಸೊ ಈ ರೀತಿ ನೀವು ಸರ್ಟೈನ್ ಫುಡ್ಸ್ನ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಸಮ್ ಫುಡ್ಸ್ನ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ ನಿಮ್ಮಲ್ಲಿ ಮೈಗ್ರೇನ್ ಇದ್ದರೆ. ಸೊ ಈ ರೀತಿ ನೀವು ಸರಿಯಾಗಿ ಫಾಲೋ ಮಾಡಿದ್ರೆ ಓಕೆ ಸೊ ನೀವು ನಿಮ್ಮ ಮೈಗ್ರೇನ್ನ ಕಂಟ್ರೋಲ್ಗೆ ತರ್ಬೋದು. ಓಕೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.